ಬಿಜೆಪಿ ಅಥವಾ ತೃಣಮೂಲ ಕಾಂಗ್ರೆಸ್? ಬಂಗಾಳದಲ್ಲಿ ಯಾರ ಗೆಲುವು ಷೇರು ಮಾರುಕಟ್ಟೆಗೆ ಉತ್ತೇಜನ ನೀಡುತ್ತದೆ? ಪಶ್ಚಿಮ ಬಂಗಾಳ ಚುನಾವಣೆ ಫಲಿತಾಂಶಗಳು ಮಾರುಕಟ್ಟೆಗೆ ದೊಡ್ಡ ಪರಿಣಾಮ ಬೀರುವ ಸಾಧ್ಯತೆ. ಕೋಟಕ್ ಇನ್ಸ್ಟಿಟ್ಯೂಟ್ ವಿಶ್ಲೇಷಣೆಯ ಪ್ರಕಾರ. ವಿಶ್ವವಿದ್ಯಾಲಯದ ಅಧಿಕಾರಿಗಳ ಪ್ರಕಾರ ಮೋದಿ ಅವರ ನಾಯಕತ್ವ ವಿಧಾನ, ಆತ್ಮನಿರ್ಭರ ಭಾರತ ದೃಷ್ಟಿಕೋನ, ರಾಷ್ಟ್ರ ಸೇವೆಯ ಮೌಲ್ಯಗಳು ಇವುಗಳನ್ನು ವಿದ್ಯಾರ್ಥಿಗಳಿಗೆ ಪರಿಚಯಿಸುವುದು ಮುಖ್ಯ ಉದ್ದೇಶ. ಶೃಂಗೇರಿಯಲ್ಲಿ ನಡೆದ ಮರು ಮತ ಎಣಿಕೆ ಅಧಿಕೃತ ಪ್ರಕಟಣೆ ವಿಳಂಬವಾದ ಹಿನ್ನೆಲೆಯಲ್ಲಿ ಬಿಜೆಪಿ ಕಾರ್ಯಕರ್ತರು ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಪ್ರತಿಭಟನೆಗೆ ಧಾವಿಸಿದರು. ಕಾಂಗ್ರೆಸ್ ಅಭ್ಯರ್ಥಿ ಟಿ.ಡಿ. ರಾಜೇಗೌಡ ಗೆಲುವು ಖಚಿತ ಎಂದು ಒಳಮೂಲಗಳು ಹೇಳುತ್ತಿದ್ದರೂ ಫಲಿತಾಂಶ ಘೋಷಣೆ ಮಾಡದಿರುವುದು ಉದ್ವಿಗ್ನತೆಗೆ ಕಾರಣವಾಯಿತು. ಮುಂದಿನ 3 ದಿನಗಳ ಕಾಲ ಗುಡುಗು, ಮಿಂಚು, ಗಾಳಿ ವೇಗದ ಮಳೆಯ ಸಾಧ್ಯತೆ. ಕರ್ನಾಟಕ ರಾಜ್ಯ ನೈಸರ್ಗಿಕ ವಿವೇಚನಾ ಸಂಸ್ಥೆ KSNMT ಹಾಗೂ AND ಸಂಯುಕ್ತ ಮುನ್ಸೂಚನೆ. ವಿಶೇಷವಾಗಿ ಮಳೆ ಬೀಳುವ ಜಿಲ್ಲೆಗಳು: ಬೆಂಗಳೂರು ನಗರ ಗ್ರಾಮಾಂತರ, ಚಾಮರಾಜನಗರ, ಚಿಕ್ಕಬಳ್ಳಾಪುರ, ಕೋಲಾರ, ಮಂಡ್ಯ, ಮೈಸೂರು, ರಾಮನಗರ, ಬೀದರ, ಕಲಬುರಗಿ, ಯಾದಗಿರಿ. ಹೆಚ್ಚು ಮಳೆ ಬೀಳುವ ಸಾಧ್ಯತೆ ಇರುವ ದಿನಗಳು. Like, comment and subscribe.